ನನಗೆ ಅನ್ಸೋದು ಬಿಗ್ ಬಾಸ್ ಮನೆಯಲ್ಲಿ ನಾನು ಒಂದು 3-4 ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ ಅಂತ. ಒಬ್ಬರು ನನ್ನನ್ನು ಬಕೆಟ್ ಅಂತ ಕರೆದಿರ್ತಾರೆ. ಕರೆದಿದ್ದಕ್ಕೆ ನಾನು ಬೇಸರ ಆಗಿ ಹೇಗೆ ಬೇಕೋ ಹಾಗೆ ಉತ್ತರ ಕೊಟ್ಟಿರ್ತೀನಿ. ಅದಾದ ನಂತರ ಅವರು ಬಂದು ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳಿದ್ದನ್ನು ಏನೋ ನಾನೇ ಕ್ಷಮೆ ಕೇಳಿಸ್ದೆ ಅನ್ನೋ ರೀತಿ, ದೊಡ್ಡ ಸಾಧನೆ ಮಾಡಿದೆ ಅನ್ನೋ ರೀತಿ ನಾನು ಅದನ್ನು ಒಂದು ವೇದಿಕೆಯಲ್ಲಿ ಹೇಳ್ತೀನಿ. ಅದು ನನ್ನ ಮೊದಲ ತಪ್ಪು. ಅದು ನಾನಲ್ಲ, ಶನಿ ಅಂತ ಕರೆದಿದ್ದು. ನನಗೆ ಆ ವಿಷಯ ನೆನಪಿರಲ್ಲ. ಇದು ನಾನು ಮಾಡಿದ 2ನೇ ತಪ್ಪು. ಆ ವಿಷಯನ ಹೊರ್ತೂರವ್ರು ಹೇಳಿದ್ರು, ಹೊರ್ತೂರವರೇ ಹೇಳಿದ್ದು ಅಂತ ನನ್ನ ಮಾತನ್ನು ಅವ್ರ ಮೇಲೆ ಹೇರೋದಕ್ಕೆ ಮಾಡಿದ್ದು ನನ್ನ 3ನೇ ತಪ್ಪು. ನನಗೆ ಅನ್ಸೋದು ಬಿಗ್ ಬಾಸ್ ಮನೆಯಲ್ಲಿ ನಾನು ಒಂದು 3-4 ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ ಅಂತ. ಒಬ್ಬರು ನನ್ನನ್ನು ಬಕೆಟ್ ಅಂತ ಕರೆದಿರ್ತಾರೆ. ಕರೆದಿದ್ದಕ್ಕೆ ನಾನು ಬೇಸರ ಆಗಿ ಹೇಗೆ ಬೇಕೋ ಹಾಗೆ ಉತ್ತರ ಕೊಟ್ಟಿರ್ತೀನಿ. ಅದಾದ ನಂತರ ಅವರು ಬಂದು ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳಿದ್ದನ್ನು ಏನೋ ನಾನೇ ಕ್ಷಮೆ ಕೇಳಿಸ್ದೆ ಅನ್ನೋ ರೀತಿ, ದೊಡ್ಡ ಸಾಧನೆ ಮಾಡಿದೆ ಅನ್ನೋ ರೀತಿ ನಾನು ಅದನ್ನು ಒಂದು ವೇದಿಕೆಯಲ್ಲಿ ಹೇಳ್ತೀನಿ. ಅದು ನನ್ನ ಮೊದಲ ತಪ್ಪು. ಅದು ನಾನಲ್ಲ, ಶನಿ ಅಂತ ಕರೆದಿದ್ದು. ನನಗೆ ಆ ವಿಷಯ ನೆನಪಿರಲ್ಲ. ಇದು ನಾನು ಮಾಡಿದ 2ನೇ ತಪ್ಪು. ಆ ವಿಷಯನ ಹೊರ್ತೂರವ್ರು ಹೇಳಿದ್ರು, ಹೊರ್ತೂರವರೇ ಹೇಳಿದ್ದು ಅಂತ ನನ್ನ ಮಾತನ್ನು ಅವ್ರ ಮೇಲೆ ಹೇರೋದಕ್ಕೆ ಮಾಡಿದ್ದು ನನ್ನ 3ನೇ ತಪ್ಪು.